ಯಾಕಪ್ಪ ಸಮಾಧಿ ತೋರ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಸಮಾಧಿ ಹಬ್ಬ ಮಾಡ್ತಾರೆ. ನವೆಂಬರ್ 2ನೇ ತಾರೀಕು ಆತ್ಮಗಳ ದಿನ ಅಂತ ಕ್ರಿಶ್ಚಿಯನ್ನಲ್ಲಿ ರೋಮನ್ ಕ್ಯಾಥಲಿಕ್ ಆಚರಣೆ ಮಾಡ್ತಾರೆ. ಕ್ರಿಶ್ಚಿಯನ್ನಲ್ಲಿ ಬಂದ್ಬಿಟ್ಟು 3 ಪಂಗಡ ಬರುತ್ತೆ: ರೋಮನ್ ಕ್ಯಾಥಲಿಕ್, ಪ್ರೊಟೆಸ್ಟೆಂಟ್, ಆರ್ಥೋಡಾಕ್ಸ್. ಅದರಲ್ಲಿ ಒಂದು ಪಂಗಡ ಬಂದ್ಬಿಟ್ಟು ಪಿತೃಪಕ್ಷ ಮಾಡುತ್ತೆ, ರೋಮನ್ ಕ್ಯಾಥಲಿಕ್. ಅದು ಆತ್ಮಗಳ ದಿನ ಅಂತ ಕರೀತಾರೆ. ಹಿಂದೂಗಳು ಹೇಗೆ ಪಿತೃಪಕ್ಷ ಮಾಡ್ತಾರೋ, ಅವ್ರ ಹಿರಿಯ ನಾಗರಿಕೆ ಎಡೆ ಇಟ್ಟು ಅವ್ರಿಗೆ ಶಾಂತಿ ಸಿಗ್ಲಿ ಅಂದ್ಬಿಟ್ಟು ವರ್ಷಕ್ಕೊಂದ್ಸಲಿ ಅವರು ಪಿತೃಪಕ್ಷ ಮಾಡ್ತಾರೆ. ಅದೇ ರೀತಿ ರೋಮನ್ ಕ್ಯಾಥಲಿಕ್ ಮಾಡ್ತಾರೆ. ಬಟ್ ಅಲ್ಲಿ 2 ಪಂಗಡ ಆಚರಣೆ ಮಾಡಲ್ಲ. ಪ್ರೊಟೆಸ್ಟೆಂಟ್ ಆಗಿರ್ಬೋದು, ಆರ್ಥೋಡಾಕ್ಸ್ ಆಗಿರ್ಬೋದು, ಅವ್ರು ಆಚರಣೆ ಮಾಡಲ್ಲ. ಇವ್ರು ಬಂದ್ಬಿಟ್ಟು ಯಾವುದೇ ರೀತಿ ಎಡೆ ಇಡಲ್ಲ. ಏನು ಮಾಡ್ತಾರೆ, ಆ ಊರಿನ ಫಾದರ್ ಆಗಿರ್ಬೋದು, ಅವ್ರು ಅಲ್ಲಿನ ಜನಗಳಾಗಿರ್ಬೋದು, ಅಲ್ಲಿನ ಸಮಾಧಿಗೆ ಹೋಗಿ ಪ್ರೇಯರ್ ಮಾಡ್ತಾರೆ. ಯಾಕೆ ಪ್ರೇಯರ್ ಮಾಡ್ತಾರೆ? ಈಗ ಅತಿ ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ, ಅತಿ ಪಾಪ ಮಾಡಿದವರು ನರ್ಕಕ್ಕೆ ಹೋಗ್ತಾರೆ. ಈಗ ಸಫರಿಂಗ್ ಸ್ಟೇಜ್ ಅಂತ ಇರುತ್ತೆ ಕ್ರಿಶ್ಚಿಯನ್ನಲ್ಲಿ. ಈಗ ಹಿಂದೂಗಳು ಏನು ನಂಬ್ತಾರೆ, ಈಗ ನರ್ಕ ಮಾಡಿದವರು ಲೈಕ್ ಪಾಪ ಮಾಡಿದವರು ನರ್ಕಕ್ಕೆ ಹೋಗ್ತಾರೆ, ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಈಗ ಏನು ಮಾಡ್ತಾರೆ, ಈಗ ಸಪೋಸ್ ಕಮಿಟೆಡ್ ಆಗಿರ್ತಾರೆ, ಸೂಸೈಡ್ ಕಮಿಟ್ ಆಗಿರ್ತಾರೆ, ಆಕ್ಸಿಡೆಂಟ್ ಆಗಿರುತ್ತೆ. ಹಿಂದೂಗಳ ಕಲ್ಪನೆ ಅವ್ರು ಸ್ವರ್ಗಕ್ಕೂ ಹೋಗಲ್ಲ, ನರ್ಕಕ್ಕೂ ಹೋಗಲ್ಲ, ಅವ್ರು ಸಫರಿಂಗ್ ಸ್ಟೇಜಲ್ಲಿ ಇರ್ತಾರೆ. ಅದೇ ರೀತಿ ಕ್ರಿಶ್ಚಿಯನ್ನಲ್ಲೂ ಸುತ್ತ ಬಿಲೀವ್ ಮಾಡ್ತಾರೆ. ಏನು ಮಾಡ್ತಾರೆ, ಈ ಸಫರಿಂಗ್ ಸ್ಟೇಜಲ್ಲಿ ಇರ್ತಾರಲ್ವಾ, ಅವ್ರು ಸ್ವರ್ಗಕ್ಕೆ ಹೋಗ್ಲಿ ಅಂದ್ಬಿಟ್ಟು ಅವ್ರ ಮನೆ ಬದುಕಿರೋರು ಆಗಿರ್ಬೋದು, ಫಾದರ್ ಆಗಿರ್ಬೋದು, ಅಲ್ಲಿರೋರು ಆಗಿರ್ಬೋದು, ಪ್ರೇಯರ್ ಮಾಡ್ತಾರೆ. ಆ ಸಫರಿಂಗ್ ಸ್ಟೇಜ್ ಇರೋರು ಸ್ವರ್ಗಕ್ಕೆ ಹೋಗ್ಲಿ, ಈ ಭೂಮಿಯಲ್ಲಿರೋ ಒಂದು ಲೈಕ್ ಈ ಭೂಮಿ ಸಫರಿಂಗ್ ಸ್ಟೇಜ್ ಬಿಟ್ಟು ಅವ್ರಿಗೂ ಸ್ವರ್ಗ ಸಿಗ್ಲಿ. ಯಾಕಂದ್ರೆ ಅವ್ರ ಬಾಡಿ ಇರಲ್ಲ, ಸತ್ತಾದ್ಮೇಲೆ ಯಾರಾದ್ರೂ ಬಾಡಿ ಇರಲ್ಲ, ಆತ್ಮ ಇರುತ್ತೆ. ಆತ್ಮ ಪ್ರೇಯರ್ ಮಾಡೋಕ್ಕಾಗಲ್ಲ, ಅವ್ರಿಗೋಸ್ಕರ ಅವ್ರು ಪ್ರೇಯರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಕ್ರಿಶ್ಚಿಯನ್ನಲ್ಲಿ ಬಂದ್ಬಿಟ್ಟು ಅವರು ಯಾರು ಬದುಕಿರ್ತಾರೋ ಅವ್ರು ಬಂದ್ಬಿಟ್ಟು ಪ್ರೇಯರ್ ಮಾಡಿ ಅವ್ರ ಆತ್ಮಗೆ ಶಾಂತಿ ಸಿಗ್ಲಿ ಅಂದ್ಬಿಟ್ಟು ಈ ರೀತಿ ಹಿಂದೂಗಳ ರೀತಿ ಇವರು ಸುತ್ತ ಪಿತೃಪಕ್ಷ ಮಾಡ್ತಾರೆ. ಈಗ ಅವ್ರು ಏನು ಮಾಡ್ತಾರೆ, ಪ್ರೇಯರ್ ಮಾಡಿಬಿಟ್ಟು ಅಲ್ಲಿನ ಸಮಾಧಿ ಹತ್ರ ಹೋಗ್ಬಿಟ್ಟು ಅಲ್ಲಿಗೆ ಹೋಲಿ ವಾಟರ್ ಸಿಂಪಡಿಸಿದ್ರೆ ಅಲ್ಲಿಗೆ ಮುಗೀತು ಪ್ರೇಯರ್.